ಫ್ರೆಂಡ್ಸ್ ಎಲ್ಲ ಗುಡ್ ಈವ್ನಿಂಗ್ ಅಂತ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಇವತ್ತು ವ್ಲಾಗ್ ಮಾಡ್ತಾ ಇರೋದು ಯಾಕಂದರೆ ಬ್ರಹ್ಮಕಮಲ ಎಂಬ ಒಂದು ಹೂವಿನ ಬಗ್ಗೆ ನಾವು ನೋಡೋಣ ಅದನ್ನು ಎಷ್ಟು ಕಳ್ಳಿದೆ ಅಂತ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಪ್ರೀತಿ ಅನಿತಲಕ್ಷ್ಮಿ. ಈಗ ಆಲ್ರೆಡಿ ನನ್ನ ಮಗಳು ಏನು ವೀಡಿಯೋ ಮಾಡ್ತಾಯಿದ್ವಿ ಅಂತ ನಿಮ್ಗೆ ಆಲೇ ತಿಳಿಸ್ಕೊಟ್ಟಿದ್ದಾಳೆ ವೆಲ್ಕಮ್ ಮಾಡ್ತಾ. ಹಾಗೆ ನಾನು ಕೂಡ ನಿಮ್ಗೆ ಇನ್ನೊಂದು ಸಲ ಹೇಳ್ತಿದ್ದೀನಿ, ನಮ್ಮನೆ ಹತ್ರ ಬ್ರಹ್ಮಕಮಲ ಗಿಡ ಹಾಕಿದ್ವಿ. ಫಸ್ಟ್ ಟೈಮ್ ಒಂದು ಮೊಗ್ಗಾಗಿ ಇವತ್ತು ಹೂವು ಅರಳ್ತಾ ಇದೆ, ಹಾಗಾಗಿ ನಿಮಗೆಲ್ಲ ತೋರಿಸೋಣ ಅಂತಂದು. ಇದು ಬಂದುಬಿಟ್ಟು 7:15 ಮೊಗ್ಗು ಈ ಥರ ಆಗಿದೆ. ಮತ್ತು ಇದು ನೆಕ್ಸ್ಟ್ ವೀಕಲ್ಲಿ ಅರಳುತ್ತೆ ನೋಡಿ. ಅದನ್ನು ನೆಕ್ಸ್ಟ್ ವೀಕಲ್ಲಿ ಆದರೆ ಆಲ್ಮೋಸ್ಟ್ ವೀಡಿಯೋ ಮಾಡ್ತೀನಿ, ಯಾಕಂದರೆ ಈ ವಿಡಿಯೋ ಲಾಸ್ಟ್ ಎಂಡ್ ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಹಾಗೆ ನಮ್ಮನೆ ಹತ್ರ ಆಲೋವೆರಾ ಗಿಡನೂ ಹಾಕಿದ್ದೀನಿ, ಅದರದ್ದು ಹೂವು ಬಿಟ್ಟಿದೆ. ತುಂಬ ಖುಷಿಯಾಗುತ್ತೆ ನನಗೆ, ಹಾಕಿದ್ದಕ್ಕೂ ಸಾರ್ಥಕ ಆಯಿತು ಅಂತಂದು. ಹಾಗೆ ನಮ್ಮನೆ ಹತ್ರ ಅಡಿಕೆ ಗಿಡನೂ ಚೆನ್ನಾಗಿ ಚಿಗುರಾಗ್ತಿದೆ ನೋಡಿ. ಎಲ್ಲರೂ ನೋಡ್ಕೊತ ನಿಂತಿದ್ವಿ. ಹಾಗೆ ನಮ್ಮನೆ ಹತ್ರ ತಿಪ್ಪೇಶ್ ಅಂಕಲ್ ಬಂದಿದ್ದರು, ಅವರು ಕೂಡ ನಿಂತ್ಕೊಂಡಿದ್ದಾರೆ ನೋಡ್ಕೊತ. ಏನು ಹಾಕಿದ್ದೀರಾ ಅಂತಂದ್ರೆ ಬ್ರಹ್ಮಕಮಲ ಇವತ್ತು ಹೂವು ಬಿಟ್ಟಿದೆ ಅದಕ್ಕೋಸ್ಕರ ಅಂತ. ಇದು ಬಂದುಬಿಟ್ಟು ಆಲ್ರೆಡಿ 8:45 ನೋಡಿರಿ ಯಾವ ಥರ ಆಗಿದೆ, ಇಷ್ಟು ಒಂದು ಅರಳಿದೆ. ಹಂಗಾಗಿ ಎಲ್ಲ ನೋಡಿಸೋಣ ನಿಮಗೆ ಅಂತ ಟೈಮಿಂಗ್ಸ್ ಹೇಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಇವತ್ತು ನಾವು ಬ್ರಹ್ಮಕಮಲ ಒಂಚೂರು ಅಲ್ಲಿದೆ ಅಂತ ನೋಡ್ತಾ ಬರೋಣ. ಅದಕ್ಕೆ ರಾತ್ರಿ 10 ಗಂಟೆಗೆ ಅದನ್ನೇ ನಾವು ನೋಡ್ತೀವಿ ಫ್ರೆಂಡ್ಸ್. ನೋಡಿ, ಇಲ್ಲಿಂದ ಮಳೆ ಸ್ಟಾರ್ಟ್ ಆಯಿತು. ಆಲೆ ಇದು 9:30 ಟೈಮಲ್ಲಿ ಮಳೆ ಹನಿ ಸ್ಟಾರ್ಟ್ ಆಗ್ತಾಯಿದೆ. ನಾನು ಅಕ್ಕಪಕ್ಕ ಎಲ್ಲ ನಮ್ಮ ರಿಲೇಷನ್ಸ್ ಎಲ್ಲ ಇದ್ರಲ್ಲ, ಅವ್ರನ್ನ ಸ್ವಲ್ಪ ಕರೆದು ಪೂಜೆ ಮಾಡಿಸೋಣ ಎಲ್ಲ ಹೆಣ್ಮಕ್ಳು ತಕ್ಕಂತ ಅಂದ್ಕೊಂಡಿದ್ದೆ. ಆದರೆ ಮಳೆ ಸ್ಟಾರ್ಟ್ ಆಯ್ತಲ್ಲ, ಏನು ಬೇಡ, ಸಿಂಪಲ್ ನಾವೇ ಮನೇಲಿರೋರೆ ಮಾಡಿಬಿಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇದು 9:15 ಈ ಥರ ಅರಳಿದೆ. ಆಲ್ಮೋಸ್ಟ್ 3/4% ಹೂವು ಅರಳಿದೆ. ಎಷ್ಟು ತುಂಬ ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ತುಂಬ ಒಳ್ಳೇದು ಅಂತಾರೆ, ಅದೃಷ್ಟ ಅಂತ ಅಂತಾರೆ. ನೋಡೋಣ ನಮಗೆ ಯಾವ ಥರ ಅದೃಷ್ಟ ಇರುತ್ತೋ ಏನೋ. ನೋಡಿ, ಪೂಜೆ ಮಾಡೋಕ್ಕೋಸ್ಕರ ನಾವೆಲ್ಲ ರೆಡಿಯಾಗಿದ್ದೀವಿ. ಆದರೆ ಮಳೆ ಜಿನಿ ಅಂತ ಬರ್ತಾ ಇದೆ ನೋಡಿ. ಇವತ್ತು ನಮ್ಮ ಮನೆ ಹತ್ರ ಬ್ರಹ್ಮಕಮಲ ಅರಳಿದೆ, ಅದಕ್ಕೋಸ್ಕರ ಸ್ವಲ್ಪ ಇನ್ನೂ ಜೋರಾಗಿ ಪೂಜೆ ಮಾಡೋಣ ಅಂತಿದ್ವಿ. ಆದರೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಹಾಗೆ ಸಿಂಪಲಾಗಿ ಪೂಜೆ ಮಾಡಿ ಬಂದುಬಿಡ್ತೀವಿ. ಅದಕ್ಕೋಸ್ಕರ ನೋಡಿ ನಾನು ಟವಲ್ ಹಾಕ್ಕೊಂಡಿದ್ದೀನಿ. ನನ್ನ ಮಕ್ಕಳಿಬ್ಬರು ರೈನ್ ಕೋಟ್ ಹಾಕೊಂಡ್ಬಿಟ್ಟಿದ್ದಾರೆ. ಈ ವ್ಲಾಗ್ ಮಾಡಿರೋದು ಬಂದುಬಿಟ್ಟು ನಿನ್ನೆ ಸಂಡೇ ನೈಟು. ನಮ್ಮ ಮನೆ ವಾರನೂ ಸಂಡೇನೆ, ಹಾಗಾಗಿ ನಮಗೆ ತುಂಬ ಖುಷಿ. ನಮ್ಮ ಮನೆ ವಾರದ ದಿನವೇ ಮೊದಲನೇ ಹೂವು ಬಿಟ್ಟಿದೆ ಅಂತ ತುಂಬ ಖುಷಿ ಇದೆ. ಹಾಗೆ ಇದು ಬಂದುಬಿಟ್ಟು ಟೈಮಿಂಗ್ಸು 10:15 ಪೂಜೆ ಮಾಡ್ತಿರೋದು. 12 ಗಂಟೆಗೂ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡ್ವಿ, ಆದರೆ ಆಗಲಿಲ್ಲ. ಯಾಕಂದರೆ ಅದು ಕಾರಣ ನಿಮಗೆ ಗೊತ್ತೈತೆ, ಮಳೆ ಬರ್ತಿರೋದೇ ರೀಸನ್. ಈ ಬ್ರಹ್ಮಕಮಲ ಅರಳಿರೋ ಹೂವಿಂದು ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಬಿಟ್ಟರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಯವ್ರಿಗೆಲ್ಲ ಶೇರ್ ಮಾಡಿ. ಹಾಗೆ ನೋಡಿ, ನಮ್ಮ ಮನೆ ಹತ್ರ ಇವತ್ತು ಪೂಜೆ ಸ್ಟಾರ್ಟ್ ಮಾಡಿದ್ವಿ. ಎಷ್ಟು ಚೆನ್ನಾಗಂದರೆ ತುಂಬ ಚೆನ್ನಾಗಿ ಅನ್ನಿಸ್ತಿದೆ. ಯಾಕಂದರೆ ನಾವು ಹಾಕಿ ಭಾಳ ದಿನ ಆಗಿಬಿಡ್ತು ಆ ಗಿಡ. ಇಲ್ಲಿ ಒಂದು ಮೊಗ್ಗಾಗಿರಲಿಲ್ಲ. ನಮ್ಮ ಅಮ್ಮರ ಮನೆ ಹತ್ರ ನೋಡಿದರೆ ಅಷ್ಟೊಂದು ಬಿಡ್ತಾ ಇತ್ತ. ಏನಪ್ಪ ಹೂವು ಬಿಡುತ್ತೋ ಇಲ್ಲೋ ಅಂತ ನಾವು ಅಂದ್ಕೊಂಡಿದ್ವಿ. ಫೈನಲಿ ನಮ್ಮ ಮನೆ ಹತ್ರನೂ ಹೂವು ಬಿಡ್ತು. ತುಂಬ ಖುಷಿ ಆಯಿತು. ಹಾಗಾಗಿ ಪೂಜೆ ಮಾಡ್ತಾಯಿದ್ದೀವಿ. ಸಮಾಧಾನ ಆಯ್ತಾಯ್ತು ನನಗಂತೂ ಆ ಹೂವು ನೋಡಿಬಿಟ್ಟು. ನೋಡಿ ಹೇಗೆ ಹಳ್ಳಿ ನಮ್ಮ ಮಮ್ಮಿ ಪೂಜೆ ಮಾಡ್ತಾಯಿದ್ದೆ ಮಾಡ್ತು. ನೀವು ಕೈ ಮುಗಿರಿ, ನಾವು ಕೈ ಮುಗಿದ್ವಿ. ಇಡಿ ಎಕ್ಕಿನಗೆ ಮಕ್ಕಳು ಇರ್ತೀಯ ಹೂ ಇಡಿ ನೋಡಿ. ಜೂಮ್ ಹೋಗು, ನೀವು ಸ್ವಲ್ಪ ಹತ್ರ ಹೋಗಿ ನೀನು ಬಗ್ಗೆ. ಎಷ್ಟು ಚೆನ್ನಾಗಿದೆ ಹೂವು, ಫಸ್ಟ್ನೇ ಹೂವು ಆಗಿರೋದ್ರಿಂದ. ಪೂಜೆ ಮಾಡಿದ್ನಲ್ಲ, ಮತ್ತೆ ನಾನು 10:30, 10:45, 11 ಗಂಟೆಗೆ 12 ಗಂಟೆಗೆ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೆ. ಆದರೆ ಮಳೆ ಜೋರಾಗಿಬಿಡ್ತು. ಕರ್ಪೂರ ಅಲ್ಲಿ ಹತ್ತಿದೆ, ಪೂಜೆ ಮಾಡಿದೆ. ಕರ್ಪೂರಲ್ಲಿ ಹತ್ತಿ ನೋಡಿ ಇಷ್ಟು ಚೆನ್ನಾಗಿ ನನ್ನ ಮನೆ ಪೂಜೆ ಆಯಿತು. ಬ್ರಹ್ಮಕಮಲದ್ದು ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ.
ಹನ್ನೊಂದು ಗಂಟೆಲಿ 12 ಗಂಟೆಲಿ. ನೆಕ್ಸ್ಟ್ ಇನ್ನೊಂದು ಮೊಗ್ಗಿದೆ ಎಲ್ಲ ಇದರಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅದು ಈ ವೀಕಲ್ಲೇ ಅದು ಅರಳುತ್ತೆ. ಆವಾಗ ನಾನು ಮಿಸ್ ಮಾಡ್ದೇ ತೋರಿಸ್ತೀನಿ ನಿಮಗೆ. 12 ಗಂಟೆಲೂ ಕೂಡ ಹೇಗೆ ಅರಳಿರುತ್ತೆ ಅಂತಂದು ನೋಡೋಣ, ಟ್ರೈ ಮಾಡೋಣ. ಅವತ್ತು ಮಳೆ ಬರಲಿಲ್ಲದ್ರೆ ಮತ್ತೆ ಅವತ್ತು ಮಳೆ ಬಂದರೆ ಇನ್ನೇನು ಮಾಡೋಕ್ಕಾಗಲ್ಲ, ನಾನು ಕೈ ಮುಗಿ ಸುಮ್ಮನಾಗ್ತೀನಿ. ನೋಡಿ ನನ್ನ ಮಗಳು ಮತ್ತು ನಮ್ಮ ಯಜಮಾನ್ರು ನಮ್ಮ ಸಮೀಕ್ಷಾ ಮೂವರು ಪೂಜೆ ಮಾಡ್ತಿದ್ರು. ನನ್ನ ಮಗಳು ಅದನ್ನ ಹಿಡಿದುಕೊಂಡೇ ಪೂಜೆ ಮಾಡ್ಬೇಕಂತ ಬೀಳಾಗಿ ಮಾಡಿಬಿಟ್ಲು. ಅವ್ರ ಅಪ್ಪ ಜೊತೆ, ಹುಷಾರಮ್ಮ ನಿಧಾನಕ್ಕೆ ಇಲ್ಲಿಂದನೇ ಮಾಡು ಅಂತಂದು. ಅವಳಿಗೆ ಫುಲ್ಲು ಖುಷಿ ನೋಡಿರಿ, ಎಷ್ಟು ಖುಷಿ ಅವಳಿಗೆ, ಭಾಳ ಖುಷಿ. ಅವಳಿಗೆ ನಮ್ಮ ಮನೆ ಹತ್ರ ಹಾಕಿರೋದು ಪ್ರತಿಫಲ ಕೊಟ್ಬಿಡ್ತು ಅಂತಂದು ಖುಷಿ ಆಗ್ಬಿಟ್ಟೈತೆ. ಹಾಗೆ ಬ್ರಹ್ಮಕಮಲನೂ ಮನೆ ಹತ್ರ ಅರಳಿದರೆ ತುಂಬ ಒಳ್ಳೆಯದಾಗುತ್ತೆ ಅಂತಾರೆ. ನೋಡೋಣ, ದೇವರ ಆಶೀರ್ವಾದ ನಮ್ಮ ಮೇಲಿದ್ದರೆ ಸಾಕಾಗಿದೆ. ಆಮೇಲೆ ನೆಕ್ಸ್ಟು ನಾಳೆ ಅಂದರೆ ಮಂಗಳವಾರ ನಮ್ಮೂರಲ್ಲಿ ಒಂದು ಚಿಕ್ಕದೊಂದು ಜಾತ್ರೆ ಇದೆ, ಅದರದ್ದು ವೀಡಿಯೋ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ನೋಡಿ, ಎಲ್ಲ ಪೂಜೆ ಮುಗೀತು, ಮಂಗಳಾರತಿನೂ ಆಯಿತು, ಎಲ್ಲ ಆಯಿತು, ಎಲ್ಲರದ್ದು ಪೂಜೆ ಆಯಿತು, ಒಳಗೆ ಹೊರಟ್ವಿ. ಹಾಗೆ ನನ್ನ ಮಗಳು ಇನ್ನೂ ಏನೋ ಮಾತಾಡ್ತಾಳಂತೆ ನಿಮ್ಮ ಜೊತೆಗೆ. ಏನು ಮಾತಾಡ್ತಾಳೆ ನೋಡಿ, ಕೇಳೋಣ ಬನ್ನಿ. ಅವಳಿಗೂ ಸಮಾಧಾನ ಇಲ್ಲ, ಹೇಳಬೇಕು, ಎಕ್ಸ್ಪ್ರೆಷನ್ ಮಾಡಬೇಕು ಅನ್ನೋದು. ನೋಡಿ ನಾನು ಇವಾಗ ನಾವು ಹರಳಿತ್ತು, ಅದಕ್ಕೆ ಪೂಜೆ ಮಾಡಿ ಬಂದ್ವಿ. ಅಂದರೆ ಬರೀ ಸಿಂಪಲಾಗಿ ಮಾಡಿ ಬಂದ್ವಿ, ಯಾಕಂದರೆ ಮಳೆಗೆ ಅದಕ್ಕೆ ಸಿಂಪಲಾಗಿ ಮಾಡಿದ್ವಿ. ಇಲ್ಲಾಂದಿದ್ರೆ ಫುಲ್ಲು ಜೋಶಿಯಾಗು. ಏನು ಮಾಡೋದು, ಈ ಮಳೆಯಿಂದ ಹಿಂಗಾಯಿತು. ಮುಂದಿನ ಸರಿ ಇನ್ನೊಂದು ಬಿಟ್ಟರೆ ಅದಕ್ಕೂ ಮಾಡಿ ಜೋಶಾಗೆ ನೆಕ್ಸ್ಟ್ ವೀಕಲ್ಲೇ ಇನ್ನೊಂದು ಅರಳುತ್ತೆ, ನೋಡೋಣ, ಅದನ್ನು ವೀಡಿಯೋ ಮಾಡೋಕ್ಕಾಗ್ತೀನಿ. ಈ ವಾರ ಆಯ್ತಿದ್ದು ಮುಗೀತು ನಮ್ಮ ಮನೆ ಪೂಜೆ. ಫೈನಲಿ ರಾತ್ರಿ ಪೂಜೆ ಮುಗಿಸಿ ಇದು ಬೆಳಗ್ಗೆ ನೋಡಿರಿ, ಅಲ್ಲಿ ಬೆಳಕರೆ ಎಷ್ಟೊತ್ತಿ ಬಾಡೋಗ್ಬಿಟ್ಟಿರುತ್ತೆ ಹೂವು. ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಓಕೆನಾ? ನೋಡಿ ಎಷ್ಟು ಬಾಡೋಗ್ಬಿಟ್ಟಿದೆ. ಬೆಳಿಗ್ಗೆ ಇರುತ್ತೆ ಅಂತ ನಮ್ಮ ಮನೆಯವ್ರು ಅಂದ್ಕೊಂಡಿದ್ರು, ಇಲ್ಲ ಇರೋದಿಲ್ಲ, ಅದು ಅಷ್ಟೇ ಬಾಡೋಗುತ್ತೆ ಅಂತ ಹೇಳಿದೆ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಬಾಯ್, ಸಿ ಯು ನೆಕ್ಸ್ಟ್. ನಾಳೆ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.